ಕಮಲ್ ಕಾಡ್ಗಿಚ್ಚು, ಕನ್ನಡ ಮೂಲಕ್ಕೆ ಬೆಂಕಿ ಹಚ್ಚುವ ಮಾತು, ಕ್ಷಮೆ ಕೇಳೋದಿಲ್ಲ ಅಂತ ಮೊಂಡುತನ, ಕಮಲ್ ಕುಚೋದ್ಯ. தமிழிலிருந்து பிறந்ததுதான் உங்கள் பாஷை. ಕ್ಷಮೆ ಕೇಳದ ಕಮಲ್ ಮೇಲೆ ಫಿಲಂ ಚೇಂಬರ್ಗೆ ಪ್ರೀತಿನ? ಕಮಲ್ ಹಾಸನ್ ವಿಷಯದಲ್ಲಿ ಫಿಲಂ ಚೇಂಬರ್ ಮೌನಕ್ಕೆ ಶರಣಾಗಿದೆ. ಥಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡಲು ವಾಣಿಜ್ಯ ಮಂಡಳಿ ಹಿಂದೇಟು ಹಾಕ್ತಾ ಇದೆ. ಕಮಲ್ ಹಾಸನ್ ಜೊತೆ ಮಾತುಕತೆ ನಡೆಸಿ ಮನವೊಲಿಸ್ತಾರಂತೆ. ಕಮಲ್ ಹಾಸನ್ ವಿಷಯದಲ್ಲಿ ಫಿಲಂ ಚೇಂಬರ್ನ ನಡೆ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ, ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಕಾರಣ ಫಿಲ್ಮ್ ಚೇಂಬರ್ ಮೌನ ವಹಿಸದೆ ಥಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡುವ ವಿಚಾರದಲ್ಲಿ ವಾಣಿಜ್ಯ ಮಂಡಳಿ ಹಿಂದೇಟು ಹಾಕ್ತಾ ಇದೆ. ಕಮಲ್ ಹಾಸನ್ ಜೊತೆಗೆ ಮಾತುಕತೆ ಮಾಡ್ತೀವಿ, ಮನವೊಲಿಸ್ತೀವಿ ಅನ್ನುವಂತ ವಿಚಾರವನ್ನ ಹೇಳ್ತಿದ್ದಾರೆ. ನಾಳೆ ಒಳಗೆ ಕ್ಷಮೆ ಕೇಳಲು ಕಮಲ್ ಹಾಸನ್ನ ಮನವೊಲಿಸ್ತಾರಂತೆ. ನ್ಯೂಸ್ 18ಗೆ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವರು ಯಾಕೆ ಮನವೊಲಿಸಬೇಕು, ಇವರು ಯಾಕೆ ಅವರಿಗೆ ನೀವು ಕ್ಷಮೆ ಕೇಳಿ ಅಂತ ಹೇಳಿ ಮನವೊಲಿಸುವ ಕೆಲಸವನ್ನ ಮಾಡಬೇಕು, ಇಲ್ಲ ನೀವು ಕ್ಷಮೆ ಕೇಳಬೇಕು, ಇಲ್ಲ ಫಿಲ್ಮ್ ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳುವಂತ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಾಗಿತ್ತು. ಆದ್ರೆ ಇದೀಗ ಕಮಲ್ ಹಾಸನ್ ವಿಷಯದಲ್ಲಿ ಫಿಲ್ಮ್ ಚೇಂಬರ್ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿಲ್ಲ. ಅದನ್ನ ನಾವು ಇಲ್ಲಿ ಗಮನಿಸಬೇಕು. ಮೌನಕ್ಕೆ ಶರಣಾಗ್ತಾ ಇದೆ ಫಿಲ್ಮ್ ಚೇಂಬರ್. ಥಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಹಿಂದೇಟು ಹಾಕ್ತಾ ಇದೆ. ಇದೇಂದ್ರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತ ಹೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ, ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ತಪ್ಪು ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ, ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ಸ್ಪಂದಿಸಿ ಅವ್ರನ್ನ ಸಂಪರ್ಕ ಮಾಡೋಕೆ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ವಿ. 1 or 2 ಡೇಸಲ್ಲಿ ಇದನ್ನ ತಿಳಿಕೊಡಿಸ್ತೀವಿ. ಏನಾಗಿದೆ ಅಂದ್ರೆ ಕಮಲ್ ಹಾಸನ್ ಬಗ್ಗೆ ಯಾರಿಗೂ ಕನಿಕರ ಇಲ್ಲ. ಕ್ಷಮೆ ಕೇಳದಿದ್ರೆ ಸಿನಿಮಾ ಬಿಡುಗಡೆ ಮಾಡಲ್ಲ. 2 ದಿನದಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಸಾರಾ ಗೋವಿಂದ್. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಬಹಿರಂಗವಾಗಿ ಕ್ಷಮೆ ಕೇಳದೇ ಇದ್ರೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ, ಹೋರಾಟ ಮುಂದುವರಿಯುತ್ತೆ ಅಂತ ಫಿಲ್ಮ್ ಚೇಂಬರ್ ಸಭೆಯಲ್ಲಿ ಸಾರಾ ಗೋವಿಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಫಿಲ್ಮ್ ಚೇಂಬರ್ ಮೌನಕ್ಕೆ ಶರಣಾಗಿ ನಾವು ಅವರ ಮನವೊಲಿಸ್ತೀವಿ ಅಂತ ಹೇಳ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. 2 ದಿನದಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರಾ ಗೋವಿಂದ್ ಅವರು ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಬಹಿರಂಗವಾಗಿ ಕ್ಷಮೆ ಒಂದ್ ವೇಳೆ ಕೇಳಲಿಲ್ಲ ಅಂದ್ರೆ ಆಗ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದ್ ಕಡೆ ಫಿಲ್ಮ್ ಚೇಂಬರ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ, ಮರ್ಸಿನೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವ್ಯಾರು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ಸಂಪರ್ಕ ಮಾಡಿ ನಿಮ್ಮ ನಿಲುವೇನು ಅಂತ ಕೇಳಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅಷ್ಟು ಬಿಟ್ರೆ ಇವತ್ತು ಕಮಲ್ ಹಾಸನ್ ಅವರು ನೇರವಾಗಿ ಹೇಳ್ತಾ ಇದ್ದೀವಿ, ಇವತ್ತು ನಾಳೆ ಒಳಗೆ ಅವರು ಏನಾದರೂ ಕ್ಷಮಾಪಣೆ ಕೇಳದೆ ಹೋದ್ರು, ಕೇಳಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹಂಚಿಕೆದಾರರನ್ನ ಇಲ್ಲಿಗೆ ಕರೆಸ್ತಿದ್ದೀವಿ. ಅವರೇ ಒಂದು ಹೇಳಿಕೆ ಕೊಟ್ಟು ಇದು ಉದ್ದಟತನದ ಮಾತಾಡಿದ್ದಾರೆ ಅಂತ ಹೇಳಿದ ಮೇಲೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಲ್ಲಿ ನಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ನು ಬಹಿರಂಗವಾಗಿ ಕ್ಷಮೆ ಕೇಳದೆ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಿಲ್ಲ. ನಾವು ಕನ್ನಡ ಪರ ಸಂಘಟನೆಗಳು ಜೊತೆ ನಾವಿರ್ತೀವಿ. ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲುವು ಕೂಡ ಅದೇ. ಕಮಲ್ ಹಾಸನ್ ತಿಳಿದೋ ತಿಳಿಯದೆಯೋ ಹೇಳಿದ್ರೋ ಗೊತ್ತಿಲ್ಲ, ಆದ್ರೆ ಭಾಷೆ ಬಗ್ಗೆ ಉದ್ದಟತನ ಮಾಡಿದ್ರೆ ಕನ್ನಡಿಗರು ಸುಮ್ಮನಿರಲ್ಲ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಉತ್ತಮ ಅಂತ ಹೇಳಿದ್ದಾರೆ ಜಯಮಾಲಾ ಅವರು. ಕಮಲ್ ಹಾಸನ್ ಅವರು ಈ ವಿಚಾರವನ್ನ ತಿಳಿದು ಮಾತಾಡಿದ್ರು, ತಿಳಿಯದೆ ಮಾತಾಡಿದ್ರು, ಅಥವಾ ಈ ರೀತಿಯಾಗಿ ಯಾರದ್ದೋ ಮಾಹಿತಿಯನ್ನ ಕೇಳಿ ಮಾತಾಡಿದ್ರು, ಆದ್ರೆ ಮಾತನಾಡುವ ಸಂದರ್ಭದಲ್ಲಿ ಭಾಷೆ ಬಗ್ಗೆ ಉದ್ದಟತನವನ್ನ ತೋರಿಸಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ಕನ್ನಡಿಗರು ಸುಮ್ಮನಿರಲ್ಲ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಉತ್ತಮ ಅಂತ ಹೇಳಿದ್ದಾರೆ ಜಯಮಾಲಾ ಅವರು. ನಮ್ಮ ಭಾಷೆ ನಮಗೆ ದೊಡ್ಡದು, ಕಮಲ್ ಮಾಡಿದ್ದು ತಪ್ಪು. ಡಾಕ್ಟರ್ ರಾಜ್ ಹೇಳಿಕೊಟ್ಟ ಸಂಸ್ಕೃತಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಕಮಲ್ ಹಾಸನ್ ಕ್ಷಮೆ ಕೇಳಿ ಬಿಡ್ಲಿ ಅಂತ ನಿರ್ಮಾಪಕ ಚಿನ್ನೇಗೌಡ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ.
ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನ ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು, ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನ ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಅವರ ಒಪ್ಪಿಗೆಯನ್ನು ಹೇಳಬೇಕಾಗತ್ತೆ. ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ. ಆದರೆ ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ಎಲ್ಲಾ ಭಾಷಾ ತಜ್ಞರನ್ನ ಕರೆದು ಇದ್ರ ಬಗ್ಗೆ ವಿವರಣೆಯನ್ನ ತಗೊಳ್ಳಿ. ಯಾರು ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರೂ ಬಂದಿಲ್ಲ. ಅಕ್ಕ ತಂಗಿಯರು ಅಂತ ಹೇಳಿದ್ದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ನಾವು ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸಬೇಕಾಗತ್ತೆ. ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕೊಂಡಿದೆ, ಅವರು ಬರಲೇಬೇಕಾಗತ್ತೆ, ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗುತ್ತೆ. ಯಾಕೆ ಅವರು ಆ ಥರ ಹೇಳಿದಾರೆ ಅನ್ನೋದು ನಮಗೆ ಅರ್ಥವಾಗ್ತಾ ಇಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಅದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಎಲ್ಲರೂ ಚೆನ್ನಾಗಿರು. ಯಾಕಂದ್ರೆ ಅವರು ಕೂಡ ಎಷ್ಟೋ ಕನ್ನಡ ಚಿತ್ರಗಳಲ್ಲಿ ಆಕ್ಟ್ ಮಾಡಿದ್ದಾರೆ, ಬಂದಿದ್ದಾರೆ, ಹೋಗಿದ್ದಾರೆ. ಅವರು ಈಗಲೂ ಕೂಡ ಕಾಲ ಮಿಂಚಿಲ್ಲ. ಅದು ಸಮರ್ಥಿಸ್ಕೊಳ್ಳೋದ್ರ ಬದಲು ಅದಕ್ಕೆ ನಾವು ವಿಷಾದ ವ್ಯಕ್ತಪಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೋತಾ ಇದ್ದೆ. ಯಾಕಂದ್ರೆ ಅವ್ರು ಕಲಾವಿದರಿಗೆ ಮಿತಿ ಇಲ್ಲ. ಎಲ್ಲಾ ಕಡೆ ಹೋಗ್ತಾರೆ, ಎಲ್ಲಾ ಕಡೆ ಬರ್ತೀವಿ, ನಿಮ್ಗೆಲ್ಲ ಗೊತ್ತಿದೆ. ಇದೆಲ್ಲ ನಮಗೆ ಮೇಲೆ ಎಲ್ಲಗಿಂತ ಹೆಚ್ಚಾಗಿ ಜಯಮಾಲಾ ಮೇಡಮ್ ಹೇಳಿದ್ರು. ಇವಾಗ ನಮ್ಗಿಂತ ಹೆಚ್ಚಾಗಿ ಎಲ್ಲಗಿಂತ ಹೆಚ್ಚಾಗಿ ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಮುಖ್ಯ. ಅವ್ರು ಯಾವತ್ತೂ ಕೂಡ ಇದರ ಆದಾಗ ಅವರು ಯಾವತ್ತೂ ಕೂಡ ವೈಯಕ್ತಿಕ ತಗೋತಿರ್ಲಿಲ್ಲ. ಯಾವುದು ಕೂಡ ಶಿವಣ್ಣ ಅವರು ಇತಿ ಮಾತಾಡಿದ್ರೆ ಅಂತ ಹೇಳಿದ್ರೆ ಅದು ಶಿವಣ್ಣ ಫಂಕ್ಷನ್ ಹೋಗಿ ಕೂತಿದ್ರು ಅಷ್ಟೇ. ಶಿವಣ್ಣ ಅವರು ಮಾತಾಡಿದ್ ಹೇಳಕ್ ಹೋಗ್ತಾರಾ? ಇಲ್ಲ. ಅದರಿಂದ ಅವ್ರು ತಿಳ್ಕೋಬೇಕಷ್ಟೇ. ಇದರಿಂದ ಬೆಳೆಯುವಂತ ಅವಕಾಶ ಇರಲಿಲ್ಲ ಅಲ್ಲಿ. ಅನ್ಫಾರ್ಚುನೇಟ್ರಿ ಅಷ್ಟೇ ಇರಲಿ, ಆಗ್ಬಾರ್ದು, ಆಗುತ್ತೆ. ನಾವೆಲ್ಲ ರಾಜ್ಕುಮಾರ್ ಕಡೆಯಿಂದ ಬಂದವರು. ಅದರಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗ ಕಮಲ್ ಹಾಸನ್ ವಿಚಾರದಲ್ಲಿ ಫಿಲ್ಮ್ ಚೇಂಬರ್ ನಿರ್ಧಾರ ಏನು? ಓಕೆ, ಯಾಕಂದ್ರೆ ಬೆಳಗ್ಗಿಂದನೂ ಕೂಡ ನಾವು ನೋಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಗಳು ಸಾಕಷ್ಟು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್ ರವರು ಕನ್ನಡದ ಬಗೆಗೆ ಮಾತನಾಡಿರುವಂತಹ ಒಂದು ಹೇಳಿಕೆಯಿಂದ. ಸೊ ಇದೀಗ ಫಿಲಂ ಚೇಂಬರ್ ಮೆಟ್ಟಿಲೇರಿದೆ. ಫಿಲಂ ಚೇಂಬರ್ಗೂ ಕೂಡ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು ಕನ್ನಡ ಹೋರಾಟಗಾರರು, ಕನ್ನಡ ಸಂಘಟನೆಯ ಹೋರಾಟಗಾರರು. ಇನ್ನು ಕಮಲ್ ಹಾಸನ್ ಅವರ ಫೋಟೋಗಳಿಗೆ ಮಸಿಯನ್ನ ಬಳಿಯುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ ಬಂದೆ, ಈ ಒಂದು ಸಿನಿಮಾ ಏನಾದ್ರೂ ಅವರು ಕ್ಷಮೆ ಕೇಳದೆ ರಿಲೀಸ್ ಆಗಿದೆ ಆದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡುಗಡೆಗೆ ಅನುವು ಮಾಡಿಕೊಡಲ್ಲ ಅನ್ನುವಂಥದ್ದು ಕನ್ನಡ ಹೋರಾಟಗಾರರ ಒಂದು ಮಾತಾಗಿದ್ರೆ, ಇತ್ತ ಫಿಲಂ ಚೇಂಬರ್ ನಲ್ಲೂ ಕೂಡ ಒಂದ್ ರೀತಿ ನಿರ್ಧಾರ 2 ದಿನಗಳ ನಂತರ ಅಂದ್ರೆ ಕಮಲ್ ಹಾಸನ್ ರವರನ್ನ ನಾವು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಅವರು ಕ್ಷಮೆ ಕೇಳಿದ್ರೆ ಅವರ ಸಿನಿಮಾವನ್ನ ಬಿಡುಗಡೆ ಮಾಡೋದಕ್ಕೆ ನಾವು ಒಪ್ಕೊಳ್ತೀವಿ. ಆದ್ರೆ ಅವರು ಕ್ಷಮೆಯನ್ನ ಕೇಳದೆ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ ಅನ್ನುವಂತಹ ಮಾತು ಸಾರಾ ಗೋವಿಂದ್ ಅವರದ್ದು ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ನವಿತಾ, ಓಕೆ, ಈಗ ಸಾರಾ ಗೋವಿಂದ್ ಒಂದು ಹೇಳ್ತಾರೆ, ಇನ್ನೊಂದ್ ಕಡೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಇನ್ನೊಂದು ಹೇಳ್ತಾರೆ, ನಾವು ಅವರನ್ನ ಮನವೊಲಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕಮಲ್ ಹಾಸನ್ ಹೇಳ್ತಾರೆ, ನಾನು ಯಾವುದೇ ರೀತಿಯಾಗಿ ಸಾರಿ ಕೇಳುವಂತ ಅವಶ್ಯಕತೆ ಇಲ್ಲ ಇದರಲ್ಲಿ ಅನ್ನುವಂಥದ್ದು. ಸೊ ಇವರು ಒಂದು ರೀತಿಯಲ್ಲಿ ದಿಟ್ಟ ನಿರ್ಧಾರ ಕೈಗೊಳ್ಳೋದಕ್ಕೆ ಇನ್ನೂ ಕೂಡ ಫಿಲ್ಮ್ ಚೇಂಬರ್ಗೆ ಆಗ್ತಾ ಇಲ್ವಾ ಇಲ್ಲಿ ಅಂತ? ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಈಗ ಸಿನಿಮಾ ವಿತರಕರು ಕೂಡ ನಾವು ಮಾತಾಡಿರೋದನ್ನ ನೋಡ್ತೀವಿ. ವೆಂಕಟೇಶ್ ಕಮಲಕರ್ ಅಂತ ಅನ್ನುವರು ಅವರು ಈ ಒಂದು ಸಿನಿಮಾದ ವಿತರಣೆಯ ಹಕ್ಕನ್ನ ತೆಗೆದುಕೊಂಡಿದೀವಿ ಅಂತ ಹೇಳಿದ್ರು. ಅವ್ರ ಹತ್ರ ನಾವು ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಹೇಳಿದ್ದೇನಂದ್ರೆ, ಈಗ ಕಮಲ್ ಹಾಸನ್ ರವರು ಕ್ಷಮೆಯನ್ನ ಕೇಳಿದ್ರೆ ಮಾತ್ರ ಸಿನಿಮಾ ಬಿಡುಗಡೆ ಆಗತ್ತೆ. ಸಿನಿಮಾ ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದಿನದ್ದು ಅಂತ ನಾವು ಕೇಳಿದ್ರೆ ಅವ್ರು ಹೇಳೋದು ಒಂದೇ, ಅದು ಮುಂದಿನದ್ದು ಏನಾಗುತ್ತೆ ಅನ್ನೋದನ್ನ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ ತಿಳಿಯುತ್ತೆ ಅನ್ನುವಂತ ಕಾರಣ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲೋ ಒಂದ್ ರೀತಿ ಕಮಲ್ ಹಾಸನ್ ಅವರನ್ನ ಸಂಪರ್ಕಿಸುವ ಪ್ರಯತ್ನ ನಡೀತಾ ಇದ್ರೂ ಕೂಡ ಕಮಲ್ ಹಾಸನ್ ರವರು ಸಿಗ್ತಾ ಇಲ್ವಾ, ಅವರು ಯಾರನ್ನೂ ಕೂಡ ಮಾತನಾಡೋದಕ್ಕೆ ರೆಡಿ ಇಲ್ವಾ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಹಾಗೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ತಗ್ ಲೈಫ್ ಬಿಡುಗಡೆ ಸಮಯದಲ್ಲಿ ಅವರು ಮಾತನಾಡಿದಂತಹ ಮಾತೇನಿದೆ ಕನ್ನಡದ ಬಗೆಗೆ, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಒಂದು ಮಾಹಿತಿಯನ್ನ ಕೂಡ ಅವರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಇಲ್ಲಿನ ವಿತರಕರು ಮಾಡ್ತಿದ್ದಾರೆ. ಸೊ ಈಗ ಖುದ್ದಾಗಿ ಫಿಲಂ ಚೇಂಬರ್ ಅವರು ಕಮಲ್ ಹಾಸನ್ ರವರನ್ನ ಮಾತನಾಡಿ ಅಂದ್ರೆ ಅವ್ರ ಜೊತೆ ಒಂದು ಸಂಪರ್ಕವನ್ನ ಕಲ್ಪಿಸಿಕೊಂಡು ಮಾತನಾಡಿ ಅವರು ನೀವು ಹೇಳಿದ್ದು ಈ ರೀತಿಯ
ಅನ್ನುವಂತಹ ಮನವೊಲಿಸಿ ಅವರನ್ನ ಕ್ಷಮೆ ಕೇಳೋದಕ್ಕೆ ಕ್ಷಮೆ ಕೇಳುವಂತೆ ಮಾಡ್ತಾರಾ, ಇಲ್ಲ ಅಂದ್ರೆ ಯಾಕಂದ್ರೆ ನಾವು ನಿನ್ನೆ ಅಷ್ಟೇ ನೋಡಿದ್ದೀವಿ ಅವರೊಂದ್ ರೀತಿ ಸಮರ್ಥನೆ ನೀಡಿದ್ರು. ಆದ್ರೂ ಕೂಡ ಕಮಲ್ ಹಾಸನ್ ರವರು ಒಂದು ಕಡೆನೂ ಕೂಡ ನಾನು ಮಾತಾಡಿದ್ದು ತಪ್ಪಾಯ್ತು ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ನಾನು ಮಾತನಾಡಿದ್ರಲ್ಲಿ ತಪ್ಪೇನಿಲ್ಲ, ನಾನು ತಿಳಿದೇ ಮಾತಾಡ್ತಿದ್ದೀನಿ ಅನ್ನುವಂತ ಒಂದು ವಿತ್ತಂಡವಾದವನ್ನ ನಾವು ಮಾಡಿರೋದನ್ನ ನಾವು ನೋಡಿದ್ವು. ಸೊ ಆ ಒಂದು ವಿಚಾರವಾಗೂ ಕೂಡ ಕನ್ನಡ ಹೋರಾಟಗಾರರು ಕಮಲ್ ಹಾಸನ್ ರವರ ವಿರುದ್ಧವಾಗಿ ತಿರುಗಿಬಿದ್ದಿದ್ದಾರೆ. ಒಟ್ನಲ್ಲಿ ಎಲ್ಲರೂ ಹೇಳೋದು ಒಂದೇ, ಸದ್ಯಕ್ಕೆ ಅವರು ಕ್ಷಮೆಯನ್ನ ಕೇಳಲೇಬೇಕು. ಕನ್ನಡ ಭಾಷೆಯ ಬಗೆಗೆ ಯಾಕೆ ಅವರಷ್ಟು ಕೇವಲವಾಗಿ ಮಾತನಾಡಿದ್ರು. ಈ ಹಿಂದೆ ಒಮ್ಮೆ ಚಿಕ್ಕಮ್ಮ ಅಂದ್ರೆ ಕನ್ನಡ ಭಾಷೆ ಅನ್ನೋದು ನಮ್ಮ ಚಿಕ್ಕಮ್ಮ ಅನ್ನುವಂತ ಹೇಳಿಕೆಯನ್ನ ನೀಡಿದವರು ಈಗ ನೋಡಿದ್ರೆ ಕನ್ನಡ ಅನ್ನುವಂಥದ್ದು ತಮಿಳಿನಿಂದ ಬಂದಿದ್ದು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ. ಅವರು ಈ ವಿಚಾರವಾಗಿ ಕ್ಷಮೆ ಕೇಳಲೇಬೇಕು. ಕ್ಷಮೆ ಕೇಳದೆ ಇದ್ದಂತಹ ಪಕ್ಷದಲ್ಲಿ ಖಂಡಿತವಾಗ್ಲೂ ಸಿನಿಮಾ ಬಿಡುಗಡೆಗೆ ನಾವು ದಾರಿ ಮಾಡಿಕೊಡಲ್ಲ. ಅಕಸ್ಮಾತ್ ಏನಾದ್ರೂ ಸಿನಿಮಾ ಬಿಡುಗಡೆ ಆಗಿ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಂಡಿದ್ದೆ ಆದ್ರೆ ಚಿತ್ರಮಂದಿರಕ್ಕೂ ಕೂಡ ನುಗ್ಗಿ ಆ ಒಂದು ಚಿತ್ರವನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ನವಿತಾ, ಗೀತಾ, ಅಷ್ಟು ಚೌಕಾಸಿ ಯಾಕೆ ಅವ್ರನ್ನ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ ಇವರು? ನಾವೇ ಹೋಗಿ ಮನವೊಲಿಸುವಂತದ್ದು ಅಂತಹ ದರ್ದೇನಿದೆ? ಹೌದು, ಯಾಕಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ನಟರಿಗೆ ಈ ರೀತಿಯ ಒಂದು ಎಕ್ಸ್ಕ್ಯೂಸ್ ಇದೇನೋ ಅಂತ ಅನ್ಬೋದು. ಯಾಕಂದ್ರೆ ಮೊನ್ನೆ ಅಷ್ಟೇ ನಾವು ನೋಡ್ತಾ ಇದ್ವು, ಮಡೆನೂರ್ ಮನು ಅನ್ನುವಂತಹ ವ್ಯಕ್ತಿ ಆಡಿಯೋ ಮಾತ್ರ ವೈರಲ್ ಆಗಿತ್ತು, ಈ ತರ ದೊಡ್ಡ ದೊಡ್ಡ ಸ್ಟಾರ್ ನಟರ ಬಗೆಗೆ ಮಾತನಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಬ್ಯಾನ್ ಮಾಡ್ತೀವಿ, ಅವರನ್ನ ಬ್ಯಾನ್ ಮಾಡಿದ್ದೀವಿ ಅನ್ನುವಂತಹ ನಿರ್ಣಯವನ್ನ ಕೇವಲ ಒಂದೇ ದಿನದಲ್ಲಿ ತೆಗೆದುಕೊಂಡಂತಹ ಫಿಲಂ ಚೇಂಬರ್ ಯಾಕೆ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ? ಎಲ್ಲೋ ಒಂದ್ ರೀತಿ ಈ ಒಂದು ವಿತರಣೆಯ ಹಕ್ಕನ್ನ ತೆಗೆದುಕೊಂಡಿರೋದ್ರಿಂದನೋ ಅಥವಾ ಸಿನಿಮಾಗಳು ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳು ಥಿಯೇಟರ್ ನಲ್ಲಿ ಜನಗಳನ್ನ ಆಕರ್ಷಣೆ ಮಾಡ್ತಾ ಇಲ್ಲ. ಈಗ ಬರ್ತಿರುವಂತಹ ಸಿನಿಮಾ ಇದರಿಂದ ಏನಾದ್ರೂ ಥಿಯೇಟರ್ಗೆ ಜನಗಳು ಬರ್ತಾರಾ? ಆ ಒಂದು ಉದ್ದೇಶವನ್ನ ಏನಾದ್ರೂ ಇಟ್ಕೊಂಡಿದ್ದಾರಾ? ಇಲ್ಲ ದೊಡ್ಡ ಸ್ಟಾರ್ ನಟ ಕನ್ನಡದ ಬಗೆಗೆ ಈ ರೀತಿ ಮಾತನಾಡಿದ್ದಾರೆ. ಜೊತೆಗೆ ಇನ್ನೂ ಒಂದು ವಿಚಾರ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರ ಎದುರುಗಡೆನೆ ಅವರು ಈ ಒಂದು ಮಾತನ್ನ ಆಡಿರುವಂತದ್ದು. ಎಷ್ಟೋ ಜನ ಕನ್ನಡ ಹೋರಾಟಗಾರರು ಹೇಳೋದು ಅಷ್ಟೇ, ಶಿವರಾಜ್ ಕುಮಾರ್ ಅವರ ವಿರುದ್ಧವೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ. ಆದ್ರೆ ಇಲ್ಲಿನವರು ಅಂದ್ರೆ ಫಿಲಂ ಚೇಂಬರ್ ನಲ್ಲಿ ಹೇಳೋದೇನಂದ್ರೆ ಶಿವಣ್ಣ ಅವರಿಗೆ ಆ ಒಂದು ಸಮಯದಲ್ಲಿ ತುಂಬಾ ಎಮೋಷನಲಿ ಅವರು ಅವರ ಮಾತನ್ನ ಕೇಳ್ಕೊಳ್ತಾ ಇದ್ರು. ಆ ಕ್ಷಣದಲ್ಲಿ ಅವ್ರಿಗೆ ಏನ್ ಹೇಳ್ಬೇಕು ಅನ್ನುವಂಥದ್ದು ತಿಳಿಯೋದಕ್ಕೆ ಸಾಧ್ಯನೇ ಆಗಿರಲ್ಲ. ಸೊ ಈ ಒಂದು ಕಾರಣಕ್ಕೆ ಅವರು ಆ ರೀತಿ ಸೈಲೆಂಟ್ ಆಗಿರಬಹುದು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಭಾಷೆಯನ್ನ ಗೌರವಿಸ್ತಿದ್ರು, ಭಾಷೆಯನ್ನ ಪ್ರೀತಿಸ್ತಿದ್ರು, ಅದನ್ನ ನಾವು ಕಲ್ತ್ಕೊಂಡು ಬಂದಿರುವಂತದ್ದು, ಅವರ ಮಾರ್ಗದಲ್ಲೇ ನಾವು ನಡೀತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಎಲ್ಲೋ ಒಂದ್ ರೀತಿ ಇದನ್ನೆಲ್ಲ ನಾವು ನೋಡ್ತಾ ಇದ್ರೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರ. ಯಾಕೆ ಚಿಕ್ಕ ಚಿಕ್ಕ ಸ್ಟಾರ್ ನಟರಿಗೆ ಚಿಕ್ಕ ಚಿಕ್ಕ ನಟರುಗಳ ವಿಚಾರದಲ್ಲಿ ಬ್ಯಾನ್ ಅನ್ನುವಂಥದ್ದನ್ನ ತುಂಬಾ ಈಸಿಯಾಗಿ ಹೇರುವಂತಹ ಈ ಒಂದು ಚೇಂಬರ್ ಯಾಕೆ ಈ ಒಂದು ವಿಚಾರದಲ್ಲಿ, ಅದರಲ್ಲೂ ದೊಡ್ಡ ಸ್ಟಾರ್ ನಟ, ಅದು ಕನ್ನಡದಲ್ಲಿ ಸಿನಿಮಾದಲ್ಲಿ ನಟಿಸಿ ಈಗ ತಮಿಳು ಸಿನಿಮಾದಲ್ಲಿ ಹೆಸರು ಮಾಡಿರುವಂತಹ ನಟನ ಬಗೆಗೆ ಯಾಕೆ ಅವರು ದನಿ ಎತ್ತುತ್ತಿಲ್ಲ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆಯಾಗಿಯೇ ಕಾಡ್ತಾ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ.